ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಹೇಗಿದ್ದೀರಿ? ಹೊಸ ವರ್ಷದ ದಿನಗಳು ದಾಟಿ ಹೋಗ್ತೈತೆ ಅಲ್ವಾ? ಈಗ ನಾವು 3ನೇ ದಿನಕ್ಕೆ ಬಂದಿದ್ದೀವಿ. ಯಾವುದೋ ಒಂದು ದಿಗಿಲು, ಯಾವುದೋ ಒಂದು ಆತಂಕ ನಿಮ್ಮನ್ನ ಕಾಡ್ತಾ ಇರ್ಬೋದಲ್ವಾ? ಯಾವುದೋ ಒಂದು ದಿಗ್ಭ್ರಮೆಗೊಳ್ಳುವಂತ ಕಾರ್ಯಗಳು, ಸಂಗತಿಗಳು ನಿಮ್ಗೆ ಎದುರಾಗ್ತಿದೆಯಾ? ಸ್ವಾಮಿ ನಿಮ್ಮನ್ನು ನೋಡಿ ಒಂದು ವಾಗ್ದಾನ ಮಾಡ್ತಿದ್ದಾನೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು ಎಂಬುದಾಗಿ. ಪ್ರಿಯರೇ, ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನನ್ನ ಮಗನೇ ಮಗಳೇ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರಾಗಿದ್ದೀನಿ. ನಿನ್ನ ಜೀವಿತದಲ್ಲಿ ಎದುರಾಗುವ ಪ್ರತಿ ಪರಿಸ್ಥಿತಿಯಲ್ಲೂ ಆತಂಕ ಪಡಬೇಡ, ಕಳವಳ ಪಡಬೇಡ. ಏನಾಗ್ಬಿಡ್ತದೋ ಭವಿಷ್ಯಗಳು, ನನ್ನ ಭವಿಷ್ಯ ಏನಾಗ್ತದೋ, ಕುಟುಂಬದ ಭವಿಷ್ಯ ಏನಾಗ್ತದೋ, ಅಯ್ಯೋ ಮಕ್ಕಳ ಭವಿಷ್ಯ ಏನಾಗ್ತದೋ ಎಂಬುದಾಗಿ ದಿಗ್ಭ್ರಮೆಗೊಳ್ತಿದ್ದೀರಾ? ಸ್ವಾಮಿ ನಿಮ್ಮ ನೋಡಿ ಹೇಳ್ತಿದ್ದಾನೆ, ನನ್ನ ಮಗನೇ ಮಗಳೇ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರಾಗಿದ್ದೀನಿ ಅಂತ ಹೇಳ್ತಾನೆ. ಹಾಗಾದ್ರೆ ನಿಮ್ಗೆ ಎದುರಾಗುವಂತ ಪರಿಸ್ಥಿತಿಗಳ ಮೇಲೆ ಯಾಕೆ ನೀವು ಮನಸ್ಸಿಟ್ಟು ಸೋತು ಹೋಗ್ತೀರಿ? ನಿಮ್ ಜೊತೆ ದೇವರಿದ್ದಾನೆ. ದೇವರು ನಿಮ್ಮ ನೋಡಿ ಹೇಳ್ತಿದ್ದಾನಲ್ಲ, ದಿಗ್ಭ್ರಮೆಗೊಳ್ಳದಿರು ಎಂಬುದಾಗಿ. ಪರಿಸ್ಥಿತಿನ, ರೋಗನ, ಅಥವಾ ಯಾರೋ ನಿಮ್ಮ ಮೇಲೆ ತಪ್ಪಾದ ಕಾರ್ಯಗಳನ್ನ ಹೊರಿಸ್ತಿದ್ದಾರಾ? ಯಾವುದೋ ಒಂದು ಕೆಲಸ ಮಾಡೋ ಸ್ಥಳದಲ್ಲಿ ಯಾವುದೋ ಒಂದು ಭಯ ನಿಮ್ಮನ್ನ ಆವರಿಸ್ಕೊಳ್ತೈತಾ? ಯಾರೋ ಮಾಡಿದ ತಪ್ಪಿಗೆ ನಿಮ್ಮನ್ನ ಹೊಣೆಗಾರರಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರಾ? ಮಾಡದೇ ಇರೋ ತಪ್ಪು ನನ್ನ ಮೇಲೆ ಎಲ್ಲಿ ಬರ್ತದೆ ಅಂತೇಳಿ ನೀವು ದಿಗ್ಭ್ರಮೆಗೊಳ್ತಿದ್ದೀರಾ? ಅದೇನು ಆಗ್ಲಿಕ್ಕೆ ದೇವರು ಬಿಟ್ಟು ಬಿಡಲ್ಲ. ಯಾರೋ ಪಕ್ಕದಲ್ಲಿ ಮಾತನಾಡ್ತಿದ್ದಾರೆ, ಅಯ್ಯೋ ಆ ರೋಗ, ಆ ವ್ಯಾಧಿ ನನಗೆಲ್ಲಿ ಬಂದ್ಬಿಡ್ತದೆ ಅಂತೇಳಿ ದಿಗ್ಭ್ರಮೆಗೊಳ್ತಿದ್ದೀರಾ? ಖಂಡಿತ ಬರಲ್ಲ. ಯಾಕಂದ್ರೆ ಸ್ವಾಮಿ ಹೇಳ್ತಿದ್ದಾರೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು ಎಂಬುದಾಗಿ. ಪಕ್ಕದಲ್ಲಿ ಯಾರೋ ಮಾತನಾಡ್ಕೊಂಡ್ರು ಅಂತ ಹೇಳಿ ಅವ್ರಿಗೆ ಬಂದಂತ ವ್ಯಾಧಿಗಳು ನಿನಗೆ ಬರ್ತದೆ ಅಂತೇಳಿ ನೀನು ಭಯಪಡಬೇಡ. ಯಾಕಂದ್ರೆ ನಿನಗೊಂದು ವಾಗ್ದಾನ ಉಂಟು. ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ಯಾವ ಕೇಡು ನಿನಗೆ ಸಂಭವಿಸೋದು, ಉಪದ್ರವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು ಅಂತ ಹೇಳಿದ್ದಾನೆ. ಆ ವಾಗ್ದಾನವನ್ನ ಮರೆತು ಬಿಟ್ಟಿರಾ? ಮರಿಬೇಡಿ ಪ್ರಿಯರೇ. ಯಾರೋ ಕುಟುಂಬ ಜೀವಿತದಲ್ಲಿ ಏನೋ ಒಂದು ಸಮಸ್ಯೆ ಬಂತು, ಏನೋ ಹಣದ ಸಮಸ್ಯೆ ಬಂತು, ಗಂಡ ಹೆಂಡತಿರ ಮಧ್ಯದಲ್ಲಿ ಏನೋ ಒಂದು ಸಣ್ಣ ಅನುಮಾನಗಳು ಬಂದು ಅದು ದೊಡ್ಡದಾಗಿ ಯಾವುದೋ ಒಂದು ಕಾರ್ಯದಲ್ಲಿ ಅಂತ್ಯವಾಯಿತು ಎಂಬುದಾಗಿ ಪಕ್ಕದ ಮನೆ ನೋಡಿ, ಯಾರ್ದೋ ಸ್ನೇಹಿತರು ನೋಡಿತೇನೆ ಆತಂಕ ಪಡ್ತಿದ್ದೀರಾ? ಸ್ವಾಮಿ ನಿಮ್ಮ ನೋಡಿ ಹೇಳ್ತಿದ್ದಾನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರಾಗಿದ್ದೀನಿ. ಆ ರೀತಿಯಾಗಿ ಯಾವ ಕಾರ್ಯವೂ ನಿನ್ನ ಜೀವಿತದಲ್ಲಿ, ನಿನ್ನ ದಾಂಪತ್ಯದಲ್ಲಿ, ನಿನ್ನ ಕುಟುಂಬದಲ್ಲಿ ನಡೀಲಿಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಿದ್ದಾನೆ. ಯಾಕೆ ಚಿಂತೆ ಮಾಡಬೇಕು? ನೋಡಿ, ಮನುಷ್ಯರು ಸುಮ್ಮನೆ ಕಾರ್ಯಗಳಿಗೆ ಭೀತಿಗೆ ಒಳಗಾಗ್ತಾರೆ, ಬೇಡದಿರೋ ವಿಷಯಗಳಿಗೆಲ್ಲ ತಲೆ ಕೆಡಿಸ್ಕೊಳ್ತಾರೆ. ನಾವು ದೇವರ ಮಕ್ಕಳು, ದೇವರ ವಾಗ್ದಾನಗಳನ್ನ ಹೊಂದಿದವರಾಗಿದ್ದೀವಲ್ಲ ಪ್ರೇರೆ. ಆದ್ರಿಂದ ಆಗು ಹೋಗುಗಳ ಬಗ್ಗೆ ಯಾಕೆ ತಾನೇ ಮನಸ್ಸು ಕೊಡಬೇಕು? ಸತ್ಯವೇದದಲ್ಲಿ ಒಂದು ಮಾತು ಹೇಳ್ತದೆ, ಆಧಾರ ಇಲ್ಲದ ಸುದ್ದಿಗಳನ್ನ ಹಬ್ಬಿಸಬಾರದಂತ. ಆಧಾರ ಇಲ್ಲದ ಸುದ್ದಿಗಳಿಗೆ ಯಾಕೆ ನಾವು ಭಯ ಪಡಬೇಕು? ಯಾಕೆ ನಾವು ನಂಬಿಕೆಯಲ್ಲಿ ಸೋತೋಗ್ಬೇಕು? ಅಯ್ಯೋ ಅವ್ರಿಗಾದಂಗೆ ನಮ್ಗೆಲ್ಲ ಆಗ್ಬಿಡ್ತದೋ ನಾಳೆ ಅಂತ ಹೇಳಿ ಯಾಕೆ ಚಿಂತೆ ಮಾಡಬೇಕು? ನಾವು ದೇವರ ಮೇಲೆ ನಂಬಿಕೆ ಇಡಬೇಕು, ದೇವರ ವಾಗ್ದಾನವನ್ನು ನಂಬಬೇಕು. ಯಾಕಂದ್ರೆ ಆತ ನಮಗೆ ವಾಗ್ದಾನ ಮಾಡಿದ್ದಾನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರಾಗಿದ್ದೀನಿ ಅಂತ. ಹಾಗಾದ್ರೆ ನಾವು ಅವುಗಳಿಗಾಗಿ ದಿಗಿಲು ಪಡಬೇಕಾದ ಅವಶ್ಯಕತೆ ಇಲ್ವಲ್ಲ ಪ್ರಿಯರೇ. ನಮಗೆ ಅದ್ಭುತ ಮಾಡ್ಲಿಕ್ಕೆ, ನಮ್ಮ ರಕ್ಷಿಸ್ಲಿಕ್ಕೆ, ನಮ್ಮನ್ನು ಸಂರಕ್ಷಿಸುವುದಕ್ಕೆ, ನಮ್ಮನ್ನ ಮಾರ್ಗ ನಡೆಸುವುದಕ್ಕೆ, ಯಾವ ಅಪಾಯವು ಕೇಡು ಮುಟ್ಟದ ಹಾಗೆ ನಮ್ಮನ್ನ ಕಾಪಾಡೋದಕ್ಕೆ ನಮ್ಮ ದೇವರಾಗಿರೋ ಕರ್ತನು ನಮ್ಮೊಟ್ಟಿಗಿದ್ದಾನಲ್ವಾ? ಆತನು ನಿಮ್ಮ ನೋಡಿ ಹೇಳ್ತಿದ್ದಾನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು. ಒಂದು ವೇಳೆ ನೀವು ಸಾಲದ ಪರಿಸ್ಥಿತಿಯಲ್ಲಿ ಇರ್ಬೋದು. ನಾನು ಕೂಡ ಬಡ್ಡಿ ತೆಗೆದುಕೊಂಡು ಬಿಟ್ಟಿದ್ದೀನಿ, ಅಯ್ಯೋ ಅವ್ರು ಬಡ್ಡಿ ತೀರ್ಸಕ್ ಆಗದೆ ಹೋಗ್ಬಿಟ್ರು. ನಾನು ಸಾಲ ತೆಗೆದುಕೊಂಡಿದ್ದೀನಿ ಸಂಘದಲ್ಲಿ, ಅವ್ರು ಸಾಲ ತೀರಿಸದೆ ಹೋಗ್ಬಿಟ್ರು, ನಾಳೆ ಇದೇ ಪರಿಸ್ಥಿತಿ ನನಗೆಲ್ಲಿ ಬಂದ್ಬಿಡ್ತದಪ್ಪ ಅಂತೇಳಿ ದಿಗ್ಭ್ರಮೆಗೊಳ್ತಿದ್ದೀರಾ? ಅದ್ಯಾವುದು ಕೂಡ ನಿಮ್ಮನ್ನು ಮುಟ್ಟಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮನ್ನ ದೇವರು ಆ ಸಾಲಗಳಿಂದ, ಆ ಹಣದ ಸಮಸ್ಯೆಗಳಿಂದ ಹೊರ ತೆಗೆದುಕೊಂಡು ಬರೋದಕ್ಕೆ ನಿನಗೆ ದೇವರಾಗಿದ್ದಾನೆ. ನಿನಗೊಂದು ಅದ್ಭುತ ಮಾಡೇ ಮಾಡ್ತಾನೆ, ಭಯಪಡಬೇಡ. ಲೋಕದಲ್ಲಿ ಇರೋನಿಗಿಂತ ನಿನ್ನಲ್ಲಿರುವ ಹೆಚ್ಚಿನವನು. ಅವರು ಸೋತು ಹೋಗೋದಕ್ಕೆ, ಅವರ ಸಮಸ್ಯೆಗಳಿಗೆ ಒಳಗಾಗೋದಕ್ಕೆ, ಅವ್ರ ಇಕ್ಕಟ್ಟಲ್ಲಿ ಬೀಳೋದಕ್ಕೆ ಕಾರಣ ಏನು? ಅವರಲ್ಲಿ ಯೇಸು ಇಲ್ಲ, ಅವ್ರ ಜೊತೆ ದೇವರಿಲ್ಲ. ಆದ್ರೆ ದೇವರು ನಿನ್ನೊಟ್ಟಿಗಿದ್ದಾನೆ.
ನಿಮ್ಮೊಟ್ಟಿಗಿದ್ದಾನೆ, ನಿಮ್ಮ ಪರವಾಗಿದ್ದಾನೆ, ನಿಮ್ಮ ಕುಟುಂಬ ಪರವಾಗಿದ್ದಾನೆ. ಆದ್ರಿಂದ ಯಾಕೆ ಭಯಪಡಬೇಕು? ದೇವರೇ ಹೇಳ್ತಿದ್ದಾನಲ್ವಾ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರಾಗಿದ್ದೀನಿ ಅಂತ. ಅನೇಕ ಸಾರಿ ಬೇಡದೇ ಇರುವಂತ ಕಾರ್ಯಗಳಿಗೆ, ನಾವೇ ಊಹೆಗಳಿಗೆ ಒಳಗಾಗಿದ್ದೇನೆ ದಿಗ್ಭ್ರಮೆಗೊಳ್ತೀವಿ. ಸೈತಾನ ತರುವಂತ ಶೋಧನೆಗಳು, ಸೈತಾನ ತರುವಂತ ಆಲೋಚನೆಗಳಿಗೆ ಒಳಗಾಗಿ ಆತಂಕ ಪಡ್ತೀವಿ. ಆತಂಕ ಪಡಬೇಡಿ ಪ್ರೇರೆ. ಯಾಕಂದ್ರೆ ದಿಗ್ಭ್ರಮೆಗೊಳ್ಳದಿರು. ಸೈತಾನನು ಆತನು ಹೇಳುವಂತ ಕೊಡುವಂತ ಆಲೋಚನೆಗಳೆಲ್ಲ ನಂಬಬೇಡ. ಯಾಕಂದ್ರೆ ನಿನ್ನ ನೋಡಿ ದೇವರು ಕೊಡುವಂತ ಆಲೋಚನೆನ ನಂಬು. ದೇವ್ರು ನಿನ್ನ ನೋಡಿ ಏನ್ ಹೇಳ್ತಿದ್ದಾನೆ ಅಂತಂದ್ರೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರಾಗಿದ್ದೇನೆ ಎಂಬುದಾಗಿ. ಯಾಕೆ ಚಿಂತೆ ಮಾಡೋದ? ಯಾಕೆ ಭಯ ಪಡೋಣ? ಬನ್ನಿ ದೇವರ ಮೇಲೆ ವಿಶ್ವಾಸ ಇಡೋಣ. ದೇವರೇ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರಾಗಿದ್ದೀನಿ ಅಂತ ಹೇಳಿದ್ಯಲ್ಲ, ನಾನು ನಿನ್ನ ಮೇಲೆ ವಿಶ್ವಾಸ ಇಡ್ತೀನಿ ಎಂಬುದಾಗಿ ನೀವು ಒಪ್ಪಿಸಿಕೊಡೋದಾದ್ರೆ, ಖಂಡಿತವಾಗಿಯೂ ನಿಮ್ಮ ಗೂಡಾರಕ್ಕೆ ನೀನು ದಿಗ್ಭ್ರಮೆಗೊಳ್ಳದೇ ಇರುವಂತೆ ದೇವರು ಕಾರ್ಯ ಮಾಡಿ ನಡೆಸುವಾತನಾಗಿದ್ದಾನೆ. ದೇವರು ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಬನ್ನಿ ಪ್ರೇರೆ. ಪ್ರೀತಿ ಸ್ವರೂಪನಾದ ದೇವರೇ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಿನ್ನ ಪರವಾಗಿದ್ದುಕೊಂಡು ಜಯವನ್ನು ಕೊಡ್ತೀನಿ. ನಾನು ನಿನ್ನ ಪರವಾಗಿದ್ದುಕೊಂಡು ವಾದಿಸ್ತೀನಿ, ಆಶೀರ್ವದಿಸ್ತೀನಿ, ಬಿಡುಗಡೆ ಕೊಡ್ತೀನಿ ಅಂತ ಹೇಳಿದೆಯಲ್ಲ. ಸ್ತೋತ್ರ ದೇವರೇ. ಹೌದು ಸ್ವಾಮಿ, ಲೋಕದ ಕಾರ್ಯಗಳಿಗೆ ಅಪಾಕರ್ತನೆ ಪರಿಸ್ಥಿತಿಗಳನ್ನ ನೋಡಿ ಯಾರೆಲ್ಲ ಕರ್ತನೆ ದಿಗ್ಭ್ರಮೆಗೊಂಡಿದ್ದಾರೋ, ನಿನ್ನ ಮಕ್ಕಳನ್ನ ಬಲಪಡಿಸು. ಅವರು ನಿನ್ನ ವಾಗ್ದಾನ ಮೇಲೆ ನಂಬಿಕೆ ಇಟ್ಟು ಬಲ ಹೊಂದಿ ಸ್ವಾಮಿ. ನನ್ನ ದೇವರು ವಾಗ್ದಾನ ಮಾಡಿದ್ದಾನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು ಅಂತ ಹೇಳಿದ್ದಾನೆ. ಆಧಾರ ಇಲ್ಲದ ಸುದ್ದಿಗಳಿಗೆ ನಾನು ಭಯಪಡುವುದಿಲ್ಲ ಎಂಬುದಾಗಿ ಸ್ವಾಮಿ ವಾಕ್ಯದಲ್ಲಿ, ನಿನ್ನ ವಾಗ್ದಾನದಲ್ಲಿ ಬಲ ಹೊಂದುವಂತೆ ಸಹಾಯ ಮಾಡು, ಮುನ್ನಡೆಸು. ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.